ಪಾಪ ಕಂಡ್ರು ಗಿಲ್ಲಿ. ಯಾವತ್ತೂ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡೇ ಇರೋನು ಪಾಪ ಫಸ್ಟು ಟೈಮು ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ಸೌಟೆ ಮುರಿದೋಗದ. ಈಗ ಅವರಮ್ಮ ಅನ್ಕೊತಾ ಇರ್ತಾರೆ ಇವನನ್ನು ಮಾತ್ರ ಅಡುಗೆ ಮನೆ ಒಳಗಡೆ ಬಿಡ್ಕೊಂಬಾರ್ದು, ಇನ್ನೂ ಅದು ಏನೇನು ಮುರಿದಾಕ್ತಾನೋ ಮನೇಲಿರೋ ಐಟಮ್ಸ್ಗಳನ್ನೆಲ್ಲ ಅಂತ. ಅಲ್ಲ ಸೌಟು ಗುರು 3 ತಿಂಗಳಿಂದ ಮುರಿದೋಗ್ದಿಲ್ದಿರೋದು, ಅವ್ನು ಮಾಡ್ಬೇಕಾದ್ರೆ ಮುರಿದೋಗಿದೆ ಅಂತಂದರೆ ಇನ್ನು ಎಷ್ಟು ಫೋರ್ಸಲ್ಲಿ ಆಗಿ ಎಳ್ದಿರಲ್ಲ ಅದನ್ನು ಅಂದ ನಾನು. ಬಟ್ ಕಾವ್ಯ ನಕ್ಕದ್ಲಲ್ಲ, ಆ ರಿಯಾಕ್ಷನ್ ಅಂತೂ ಹಬ್ಬ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು. ಸಖತ್ ನಕ್ಕದ್ಲು ಕಾವ್ಯ ಇದು ನೋಡಿ. ಆ್ಯಂಡ್ ರಘುವ್ರು ಕೂಡ ಅಲ್ಲೇ ಇದ್ದರು, ಅವರು ಕೂಡ ತುಂಬ ತಮಾಷೆ ಮಾಡಿದ್ರು, ಏನೋ ಸೌಟೆ ಮುರಿದಾಕ್ಬಿಟ್ಟೆ ಅಂತ. ಬಟ್ ಏನೋ ಒಂಥರ ಖುಷಿಯಾಯಿತು ಅದನ್ನು ನೋಡಿ. ಅದಕ್ಕೆ ಬಿಗ್ ಬಾಸ್ ಅವರು ಏನೂ ಪನಿಷ್ಮೆಂಟ್ ಕೊಡಲಿಲ್ಲ ಅಂದರೆ ಸಾಕಪ್ಪ. ಬಿಕಾಸ್ ಏನಾದ್ರು ಗ್ಲಾಸ್ ಬಿದ್ದೋದ್ರೆ ಅಥವಾ ಏನಾದರೂ ಆದರೆ ಒಂದಷ್ಟು ಪನಿಷ್ಮೆಂಟ್ಸ್ ಕೊಡ್ತಾರಲ್ಲ, ಅದನ್ನು ಕೊಡಲಿಲ್ಲ ಅಂದರೆ ಸಾಕು ಪಾಪಚ್ಚಿ. ಅದೇನು ತಪ್ಪಿಲ್ಲ, ಅದು ತಿರುಗಿಸೋಕೆ ಹೋದ ಅನ್ನನ, ಬಟ್ ಅದು ಮುರಿದೋಯ್ತು. ಅದು ಸೌಟಿನ ತಪ್ಪು, ಗಿಲ್ಲಿ ತಪ್ಪಲ್ಲಪ್ಪ. ನಿಮ್ಗೇನಂತ ಅನಿಸುತ್ತೆ ಕಮೆಂಟ್ ಮಾಡಿ.